ನಮಸ್ಕಾರ ಸ್ನೇಹಿತರೆ, ನಾವು ಇಲ್ಲಿ ಅಂಟಾರ್ಟಿಕಾ ಖಂಡದ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಯೋಣ. ಇದು VAO ಎಕ್ಸಾಮ್ ಪ್ರಿಪ್ರೇಷನ್ ಆಗಿರ್ತೈತಿ. ಅಂಟಾರ್ಟಿಕಾ ಖಂಡದ ದಕ್ಷಿಣ ಧ್ರುವದ ಸುತ್ತ ವ್ಯಾಪಿಸಿರುವ ಭೂಖಂಡವಾಗೈತಿ. ಅಂಟಾರ್ಟಿಕಾ ವೃತ್ತ ಅಥವಾ 63.5 ದಕ್ಷಿಣ ಅಕ್ಷಾಂಶದೊಳಗೆ ಹರಡಿರುವ ಖಂಡವಾಗೈತಿ. ಉತ್ತರ ಧ್ರುವದಲ್ಲಿರುವ ಆರ್ಕಟಿಕ್ ಸಾಗರಕ್ಕೆ ವಿರುದ್ಧವಾಗಿರುವ ಖಂಡವಾಗೈತಿ. ಇದರ ಭೌಗೋಳಿಕ ಸನ್ನಿವೇಶಗಳನ್ನು ನೋಡೋಣ. ಇದು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರಗಳಿಂದ ಸುತ್ತುವರೆದಿದೆ. ಈ ಖಂಡದ ಸಮೀಪ ಲ್ಯಾಟಿನ್ ಅಮೆರಿಕಾದ ದಕ್ಷಿಣ ತುದಿಯ ಕೇಪ್ ಹಾರ್ನ್ ಈ ಖಂಡದ ಸಮೀಪವಿದೆ. ಇದು 990 ಕಿಲೋಮೀಟರ್ ಸಮೀಪವಾಗಿರ್ತೈತಿ. ಈ ಖಂಡದ ಪೂರ್ವಕ್ಕೆ ಹಿಂದೂ ಮಹಾಸಾಗರ, ಪಶ್ಚಿಮಕ್ಕೆ ಪೆಸಿಫಿಕ್ ಮಹಾಸಾಗರ, ವಾಯುವ್ಯಕ್ಕೆ ಅಟ್ಲಾಂಟಿಕ್ ಮಹಾಸಾಗರವಿದೆ. ಈ ಖಂಡದಲ್ಲಿ 98% ಭಾಗದಷ್ಟು ಹಿಮಾವೃತವಾಗೈತಿ. ಇದನ್ನು ಶ್ವೇತಖಂಡ, ಹಿಮದ ಮರುಭೂಮಿ, ಶೀತಲ ಖಂಡ ಎಂದು ಕರೆಯುತ್ತಾರೆ. ಈ ಖಂಡದಲ್ಲಿ ಮಂಜುಗಡ್ಡೆ 2200 ಮೀಟರ್ ಹೆಚ್ಚು ಮಂದವಾಗಿರುತ್ತದೆ. ಈ ಖಂಡವನ್ನು ಒಂದು ಪರ್ವತ ಭೌಗೋಳಿಕವಾಗಿ ವಿಭಾಗಿಸ್ತೈತಿ. ಅದು ಪರ್ವತ ಯಾವುದಂದ್ರೆ ಟ್ರಾನ್ಸ್ ಅಂಟಾರ್ಟಿಕಾ ಪರ್ವತ. ಪೂರ್ವ ಅಂಟಾರ್ಟಿಕಾ ಪರ್ವತ ಹಿಂದೂ ಮಹಾಸಾಗರದ ಕಡೆಗೆ ಮುಖವಾಗಿದೆ. ಇದನ್ನು ಗ್ರೇಟರ್ ಅಂಟಾರ್ಟಿಕಾ ಎನ್ನುವರು. ಪಶ್ಚಿಮ ಅಂಟಾರ್ಟಿಕಾ ಪೆಸಿಫಿಕ್ ಸಾಗರದ ಕಡೆ ಇದೆ. ಎಲ್ಸ್ವರ್ತ್ ಪರ್ವತ ಸರಣಿಯಲ್ಲಿರುವ ವಿನ್ಸಸ್ ಮ್ಯಾಸಿಫ್ ಇದು ಅಟ್ಲಾಂಟಿಕ್ ಖಂಡದ ಅತಿ ಎತ್ತರವಾದ ಪರ್ವತ. ಸಾರಿ ಫ್ರೆಂಡ್ಸ್, ಅದು ಅಟ್ಲಾಂಟಿಕಾ ಅಲ್ಲ, ಅಂಟಾರ್ಟಿಕಾ ಖಂಡದ ಅತಿ ಎತ್ತರವಾದ ಪರ್ವತವಾಗಿದೆ. ಇಲ್ಲಿ ಜಾಗೃತ ಜ್ವಾಲಾಮುಖಿಗಳು ಕಂಡುಬರ್ತಾವು. ಮೌಂಟ್ ಎರೆಬಸ್ ಇದು ರಾಸ್ ಸಮುದ್ರದಲ್ಲಿದೆ. ಪ್ರಿನ್ಸ್ ಚಾರ್ಲ್ಸ್ ಎನ್ನುವುದು ಇದು ಒಂದು ಪರ್ವತ. ಇದು ಸಹ ಇಲ್ಲಿ ಕಂಡುಬರ್ತೈತಿ. ವಿರುದ್ಧ ಅಂಚಿನಲ್ಲಿ 2 ದೊಡ್ಡ ಕಾರೆಗಳು ಕಂಡುಬರ್ತಾವು. ಅದು ರಾಸ್ ಸಮುದ್ರ ಮತ್ತು ವೆಡೆಲ್ ಸಮುದ್ರ. ಇವು ಇಲ್ಲಿನ ಪ್ರಮುಖ 2 ದೊಡ್ಡ ಕಾರೆಗಳಾಗಿವೆ. ಈ ಖಂಡದಲ್ಲಿ ಕಂಡುಬರುವ ಸಸ್ಯಗಳು ಯಾವುವು ಅಂದ್ರೆ ಪಾಚಿ, ಶಿಲಾವಸ್ಕ ಮತ್ತು ಹಾವಸೆ. ಪ್ರಾಣಿಗಳು ಇಲ್ಲಿ ಪೆಂಗ್ವಿನು, ತಿಮಿಂಗಿಲ, ಸೀಲ್, ಕರಿಲ್ ಮೀನುಗಳು, ಸಿಗಡಿ ಮೀನು ಮತ್ತು ಬಗೆಬಗೆಯ ಪಕ್ಷಿಗಳಂದ್ರೆ ಪೆಂಗ್ವಿನ್ ಜಾತಿಯ ಪ್ರಭೇದಗಳು ಸಹ ಬಗೆಯ ಪಕ್ಷಿಗಳಂದ್ರೆ ಪೆಂಗ್ವಿನ್ ಪ್ರಭೇದಗಳೇ ಇಲ್ಲಿ ಕಂಡುಬರ್ತಾವು. ಇಂಚಾಕ್ಗಳನ್ನು ಹೋಲುವ ಕರಿಲ್ಗಳ ಸಂಖ್ಯೆ ಅಪಾರವಾಗಿರ್ತೈತಿ. ಇಲ್ಲಿ ಪೆಂಗ್ವಿನ್ ಪ್ರಭೇದಗಳು ಅದಿಲೆ, ಎಂಪರಸ್ ಪೆಂಗ್ವಿನ್, ಚೀನ್ಸ್ಟ್ರಾಫ್ ಇವು ಪೆಂಗ್ವಿನ್ ಪ್ರಭೇದಗಳು. ಈ ಖಂಡಕ್ಕೆ ಆಗಮಿಸುವ ಹಡಗುಗಳಿಗೆ ಮೊದಲು ಸ್ವಾಗತ ನೀಡುವವೇ ಅದಿಲ್ ಪೆಂಗ್ವಿನ್ ಪ್ರಭೇದಗಳು. ಸೀಲ್ ಸಂತತಿ ಅಳಿವಿನಂಚಿನಲ್ಲಿವೆ. ಪೆಂಗ್ವಿನ್ಗಳು ತಮ್ಮ ಸಂತಾನಾಭಿವೃದ್ಧಿಗಾಗಿ ಕಲ್ಲು ಪೊಟರೆಗಳಲ್ಲಿ ನಿರ್ಮಿಸಿಕೊಂಡ ಗೂಡುಗಳಿಗೆ ಕೊಕರಿ ಎನ್ನುವರು. ಈ ಖಂಡದಲ್ಲಿ ವೋಸ್ಟಾಕ್ ಪ್ರಪಂಚದಲ್ಲಿಯೇ ಅತ್ಯಂತ ಕಡಿಮೆ ಉಷ್ಣಾಂಶವನ್ನು ದಾಖಲಿಸುವ ಸ್ಥಳ. 89 ಡಿಗ್ರಿ ಸೆಲ್ಸಿಯಸ್. ಇಲ್ಲೇ ಉಷ್ಣಾಂಶ -89 ಅತಿ ಕಡಿಮೆ ಈ ಖಂಡದಲ್ಲಿ ಕಂಡುಬರ್ತೈತಿ. ಶೋಧನೆ ಅಂಟಾರ್ಟಿಕಾ ಯಾನ, ಅಂಟಾರ್ಟಿಕಾ ಒಪ್ಪಂದ. ಈ ಖಂಡವನ್ನು ಶೋಧನೆ ಯಾರು ಮಾಡಿದ್ದಾರೆ ಅಂದ್ರೆ ಫಸ್ಟ್ USA ನೌಕಾಪಡೆಯ ಮುಖ್ಯಸ್ಥ ಚಾರ್ಲ್ಸ್ ವಿಲ್ಸ್ ಈ ಖಂಡವನ್ನು ಶೋಧಿಸಿದವರು. ರಾಸ್ ಸಮುದ್ರವನ್ನು ಪತ್ತೆ ಹಚ್ಚಿದವರು ಯಾರಂದ್ರೆ ಜೇಮ್ಸ್ ಕ್ಲಾಕ್ರಾಸ್. 1841 ಬ್ರಿಟನ್ನಿನ ಪರಿಶೋಧಕರಿವರು. ಈ ರಾಸ್ ಸಮುದ್ರವನ್ನು ಮೊದಲು ದಾಟಿದವರು ಯಾರಂದ್ರೆ ಇಂಗ್ಲೆಂಡಿನ ರಾಬರ್ಟ್ ಫಾಲ್ಕ್ಸ್ಟಾಕ್ ಇವರು. 1909 ಇಂಗ್ಲೆಂಡಿನ ಶಾ ಕಲ್ಪನ್ ದಕ್ಷಿಣ ಧ್ರುವವನ್ನು ಕಂಡುಹಿಡಿದನು.
1911ರಲ್ಲಿ ನಾರ್ವೆಯ ರೋಲ್ಡ್ ಅಮುಂಡ್ ಸಸ್ ದಕ್ಷಿಣ ಧ್ರುವವನ್ನು ತಲುಪಿದ. 1912ರಲ್ಲಿ ರಾಬರ್ಟ್ ಪಾಲಕ್ನು ಸ್ಕಾಟನು ಸಹ ಅದೇ ಧ್ರುವವನ್ನು ತಲುಪಿ ಹಿಂತಿರುಗುವಾಗ ಕಾಲವಶವಾದನು. ಇವನು ತಂದ ಅನೇಕ ಮಾಹಿತಿಗಳು ವೈಜ್ಞಾನಿಕ ಅನ್ವೇಷಣೆಗೆ ಹೆಚ್ಚು ನೆರವಾಗ್ತಾವು. 1929ರಲ್ಲಿ ಅಡ್ಮಿರಲ್ ರಿಚರ್ಡ್ ಬೈರ್ಡ್ ವಿಮಾನದ ಮೂಲಕ ಮೊದಲ ಬಾರಿಗೆ ಈ ಖಂಡವನ್ನು ತಲುಪ್ತಾನ. ಈ ಖಂಡದ ಒಪ್ಪಂದಗಳೇನಂದ್ರ, ಕೆಲವು ವೈಜ್ಞಾನಿಕ ಸಂಶೋಧನೆಗಾಗಿ ಒಂದು ಸ್ಥಳವಾಗಿ ಇರಿಸಿಕೊಳ್ಳಲು ದೇಶಗಳ ನಡುವೆ ಒಪ್ಪಂದ ಆಗ್ತೈತಿ. ಈ ಒಪ್ಪಂದ ಆಗಿರುವುದಕ್ಕೆ ಈ ಖಂಡವನ್ನು ವಿಜ್ಞಾನ ಖಂಡ ಎನ್ನುವರು. ಒಪ್ಪಂದವು ವಾಷಿಂಗ್ಟನ್ ಡಿ.ಸಿ. 1 ಡಿಸೆಂಬರ್ 1959ರಂದು 12 ರಾಷ್ಟ್ರಗಳು ಸಹಿ ಹಾಕಿದವು. ಈ ಒಪ್ಪಂದ ಜಾರಿಗೆ ಯಾವಾಗ ಬರ್ತೈತಂದ್ರೆ 23 ಜೂನ್ 1961ರಲ್ಲಿ. 60 ಡಿಗ್ರಿ ಅಕ್ಷಾಂಶದ ದಕ್ಷಿಣ ಪ್ರವೇಶಕ್ಕೆ ಅನ್ವಯಿಸುತ್ತದೆ. ಅಲ್ಲಿ ಸದಸ್ಯ ರಾಷ್ಟ್ರಗಳು ಯಾವುವಂದ್ರೆ ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬೆಲ್ಜಿಯಂ, ಚಿಲಿ, ಫ್ರಾನ್ಸ್, ಜಪಾನ್, ನ್ಯೂಜಿಲೆಂಡ್, ನಾರ್ವೆ, ದಕ್ಷಿಣ ಆಫ್ರಿಕಾ, ರಷ್ಯಾ, ಇಂಗ್ಲೆಂಡ್, ಅಮೆರಿಕ. ಇವು ಎಲ್ಲ ಒಪ್ಪಂದದ ಸದಸ್ಯ ರಾಷ್ಟ್ರಗಳಾಗಿವೆ. ಒಪ್ಪಂದದ ಉದ್ದೇಶ ಏನಂತಂದ್ರೆ, ವೈಜ್ಞಾನಿಕ ಸಂಶೋಧನೆಗಷ್ಟೇ ಮೀಸಲು ಈ ಖಂಡ. ಪರಮಾಣು ಶಸ್ತ್ರಾಸ್ತ್ರಗಳು ಪರೀಕ್ಷಿಸುವಂತಿಲ್ಲ. ಯಾವ ದೇಶವೂ ನೆಲ, ಜಲ ಮೇಲೆ ಸ್ವಾಮ್ಯ ಹೊಂದುವಂತಿಲ್ಲ. ಪರಿಸರ ಮಾಲಿನ್ಯಗೊಳಿಸುವಂತಿಲ್ಲ. ಹೊಸ ಜೀವಿ ಪ್ರಭೇದವನ್ನು ತರುವಂತಿಲ್ಲ. ತಿಮಿಂಗಿಲಗಳ ಬೇಟೆಗೆ ನಿಷೇಧವಿದೆ. ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸಬೇಕು. ವೈಜ್ಞಾನಿಕ ಮಾಹಿತಿಗಳ ಮುಕ್ತ ವಿನಿಮಯಕ್ಕೆ ಅವಕಾಶವಿದೆ. ಪ್ರಪಂಚದ 90ರಷ್ಟು ಭಾಗದ ಸಿಹಿ ನೀರು ಅಂಟಾರ್ಕ್ಟಿಕಾ ಖಂಡದಲ್ಲಿ ಮಂಜುಗಡ್ಡೆಯ ರೂಪದಲ್ಲಿ ಇರುತ್ತದೆ. ಪ್ರಮುಖ ಸಂಶೋಧನೆ ಮತ್ತು ಕೇಂದ್ರಗಳು. ದಕ್ಷಿಣ ಗಂಗೋತ್ರಿ ಇದು ಭಾರತದ ಮೊದಲ ಸಂಶೋಧನಾ ಕೇಂದ್ರ ಸ್ಥಾಪನೆ ಮಾಡ್ಯಾರ ಇಲ್ಲಿ. 1981 ಡಿಸೆಂಬರ್ 6ರಂದು ಎಸ್.ಜೆಡ್. ಕಾಸಿಂ ರವರ ನೇತೃತ್ವದಲ್ಲಿ ಗೋವಾದಿಂದ ಕೆಲವು ವಿಜ್ಞಾನಿಗಳು ಪೋಲಾರ್ ಸರ್ಕಲ್ ನೌಕೆಯ ಮೂಲಕ 1982 ಜನವರಿ 9ರಂದು ಅಂಟಾರ್ಕ್ಟಿಕಾ ಖಂಡವನ್ನು ತಲುಪ್ತಾರ. ಈ ದಕ್ಷಿಣ ಗಂಗೋತ್ರಿ ನಿರ್ಮಾಣಗೊಂಡಿದ್ದು ಯಾವಾಗಂದ್ರೆ 1983ರಲ್ಲಿ. ಇದನ್ನು ದಕ್ಷಿಣ ಗಂಗೋತ್ರಿ ಎಂದೇ ಹೆಸರು ಕೊಟ್ಟಿದ್ದು 1989ರಲ್ಲಿ. ಈ ದಕ್ಷಿಣ ಗಂಗೋತ್ರಿ ಮಾನವರಹಿತವಾದದ್ದು. ದಾಸ್ತಾನಿಗಷ್ಟೇ ಬಳಕೆಯಾಗುತ್ತೈತಿ ಈ ಸಂಶೋಧನಾ ಕೇಂದ್ರ. ಇನ್ನು ಎರಡನೇ ಸಂಶೋಧನಾ ಕೇಂದ್ರ ಮೈತ್ರಿ. ಇದು ಸಿರ್ಮಾಚರ್ ಓಸಿಯನ್ ಮೇಲೆ ನಿರ್ಮಾಣಗೊಂಡಿದೆ 1988ರಿಂದ 89ರೊಳಗೆ. ಇದು ಸರ್ವ ಋತು ಕೇಂದ್ರ. ಇಲ್ಲಿ 26 ಜನ ಈ ಸಂಶೋಧನಾ ಕೇಂದ್ರದಲ್ಲಿ ಇರಲು ಸಾಧ್ಯವಾಗ್ತೈತಿ. ಇದರ ಸಮೀಪ ಪ್ರಿಯದರ್ಶಿನಿ ಎಂಬ ಸರೋವರವನ್ನು ಭಾರತ ನಿರ್ಮಿಸಿದೆ. ಇದು ಮೈತ್ರಿ ಸಂಶೋಧನಾ ಕೇಂದ್ರದಿಂದ 255 ಮೀಟರ್ದೊಳಗೆ ಕಂಡುಬರ್ತೈತಿ. ಈ ಮೈತ್ರಿ ಸಂಶೋಧನಾ ಕೇಂದ್ರದಲ್ಲಿ ಭೂವಿಜ್ಞಾನ, ಭೂಗೋಳಶಾಸ್ತ್ರ, ಔಷಧಿಗಳ ಬಗ್ಗೆ ಸಂಶೋಧನೆ ಮಾಡ್ತಾರೆ. ಇನ್ನು ಭಾರತಿ ಎಂಬ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲು ಯೋಜಿಸಿದೆ. ಇಲ್ಲಿ ಅಂಟಾರ್ಕ್ಟಿಕಾ ಖಂಡದ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ. ಇದು ಎಲ್ಲ ಎಕ್ಸಾಮ್ ಪ್ರಿಪೇರ್ ಆಗೋರಿಗೂ ಓದುವಂಥ ಒಂದು ಟಾಪಿಕ್ ಆಗೈತಿ. ಇಲ್ಲಿ ಪ್ರಮುಖವಾಗಿ VAO ಎಕ್ಸಾಮ್ಗೆ ದಕ್ಷಿಣ ಗಂಗೋತ್ರಿ, ಮೈತ್ರಿ ಮತ್ತು ಭಾರತಿ ಇಲ್ಲಿ ಜಾಸ್ತಿ ಕ್ವಶನ್ ಕೇಳಬಹುದಂತ ನನಗನ್ಸುತ್ತೆ.